ಈ ಅರ್ಬನ್ ಬ್ಯಾಂಕ್ ಇದೊಂದು ಒಂದು ದೊಡ್ಡ ಇತಿಹಾಸ ಏನಂದ್ರೆ ಅಲ್ಲಿ ಯಾರ್ಯಾರು ಡೈರೆಕ್ಟರ್ ಆಗಿ 3-4 ಮಂದಿ MLAಗಳಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ನೋಡಿ ಎಷ್ಟೊಂದು ಅದ್ಭುತವಾದಂತ ಶಕ್ತಿ ಅದರಲ್ಲಿ ಇದೆ ಅಂತಕ್ಕಂಥದ್ದು. ಹೀಗೆ ಇವತ್ತು ನೀವೆಲ್ಲರೂ ಕೂಡಿದ್ದೀವಿ. ನಮಗೆ ಹಲವಾರು ಸಮಸ್ಯೆಗಳಿದ್ದಾವೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಕಡೆ ಮುಳುಗಡೆ, ಇನ್ನೊಂದು ಕಡೆ ಪ್ರವಾಹ, ಮತ್ತೊಂದು ಕಡೆ ನಮ್ಮ ಏತ ನೀರಾವರಿ ಆಗಬೇಕು. ಈ ಎಲ್ಲ ಸಮಸ್ಯೆಗಳ ಜೊತೆಗೆ ನಾವು ಬದುಕ್ತಕ್ಕಂಥದ್ದು. ಒಂದು ಕಡೆ ನಾವು ಮುಳುಗಡೆ ಆಗ್ತೀವಿ, ಆದರೆ ನಮಗೆ ಸುಖ ಇಲ್ಲ. ನಮಗೆ ನೀರಾವರಿ ಆಗುವುದಿಲ್ಲ, ಬೇರೆ ಜಿಲ್ಲೆಗಳಿಗೆ ನೀರಾವರಿ ಆಗ್ತದೆ. ಕಾರಣಾಂತರಗಳಿಂದ ಇವತ್ತು ಭಾರಿ ತಡವಾಗಿ ಆ ಪ್ರಾಜೆಕ್ಟ್ ಮುಗಿಲಿಕ್ಕೆ ಪ್ರಾರಂಭ ಆಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಡಿಯಲ್ಲಿಟ್ಟಂತ ಒಂದು ಆಲ್ಮಟ್ಟಿ ಡ್ಯಾಮ್ ಇವತ್ತು ಮುಗಿಲಾರದೆ ಇರ್ತಕ್ಕಂಥದ್ದು ದುರ್ದೈವದ ಸಂಗತಿ. ಇದಕ್ಕೆ ಕಾರಣಗಳನ್ನು ಯಾವುದೋ ಒಂದು ಪಕ್ಷ ಅಂತ ನಾನು ಹೇಳೋದಿಲ್ಲ, ಎಲ್ಲ ಪಕ್ಷದವರ ಪಾತ್ರ ಇದರಲ್ಲಿದೆ. ಅವರು ಎಲ್ಲರೂ ನಾವು ಒಪ್ಕೋಬೇಕು. ಇದು ಹಿನ್ನಡೆ ಆಗಲಿಕ್ಕೆ ಕಾರಣ ಏನು ಅಂತಕ್ಕಂಥ ಹುಡುಕಿ ತೆಗೆದಾಗ ಹಲವಾರು ವಿಚಾರಗಳೇ ಬರ್ತವೆ. ಆದರೆ ಕೇಂದ್ರ ಸರ್ಕಾರ ನಮ್ಗೆ ಸಹಾಯಕ್ಕೆ ಬರಬೇಕಾಗ್ತದೆ. ನಾವು ಯಾವುದೇ ಪಕ್ಷಾತೀತವಾಗಿ ನಾನು ಮಾತನಾಡ್ತಾ ಇದ್ದೇನೆ. ಸುಪ್ರೀಂ ಕೋರ್ಟ್ ಮತ್ತೊಂದು ಮಗದೊಂದು ಇವೆಲ್ಲವೂ ಆಗದಿದ್ರೆ ನಾವೆಲ್ಲರೂ ಜೊತೆಗೂಡಿಸಿಕೊಂಡು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ಇಂಟರ್ ಸ್ಟೇಟ್ ಏನು ವ್ಯಾಜ್ಯ ಇದೆ, ನೀರಾವರಿ ವ್ಯಾಜ್ಯ ಇದೆ, ಅದನ್ನು ಬಗೆಹರಿಸಿಕೊಡಿ ಅಂತೇಳಿ ನಾವೆಲ್ಲರೂ ವಿನಂತಿ ಮಾಡಿಕೊಂಡು ಅಂತ ಹೇಳಿ ನಾನೆಲ್ಲ ಶಾಸಕ ಮಿತ್ರರಿಗೆ ಹಾಗೂ ಸಚಿವರಿಗೆ, ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆದಷ್ಟು ಪ್ರಧಾನಮಂತ್ರಿಗಳ ಮಧ್ಯಸ್ಥಿಕೆ ವಹಿಸಿ ಈ ವ್ಯಾಜ್ಯವನ್ನು ಬಗೆಹರಿಸಿದರೆ 2 ಅಲ್ಲ 3 ರಾಜ್ಯಗಳ ರೈತರಿಗೆ ಸುಖ ಸಿಗುತ್ತಿದೆ. ಆ ರೈತ ಹ್ಯಾಪಿಯಾಗಿರ್ತಾನೆ ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೆಚ್ಚಿನ ಮಾತನಾಡದೆ ಅವರಿಗೆ ನಾನು ವೇಳೆಯನ್ನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರ ಮಾತುಗಳು ನಾವೆಲ್ಲರೂ ಕೇಳಬೇಕಾಗಿದೆ. ಸರ್, ನಮ್ಮಲ್ಲಿ ದಯಮಾಡಿ ವಿನಂತಿ ಇಷ್ಟೇ, ಆದಷ್ಟು ಬೇಗ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಒಂದು ಪರಿಹಾರ ನಿಮ್ಮಿಂದ ಆಗ್ತಿದೆ. ಯಾಕಂದ್ರೆ ನೀವು ಯಾವಾಗಲೂ ಯಾವುದನ್ನೇ ತಗೊಂಡು ಟ್ರಬಲ್ ಶೂಟರ್ ಅಂತೇಳಿ ಹೆಸರು ಮಾಡಿದ್ದೀರಿ. ಈ ಕೃಷ್ಣಾ ನದಿಗೆ ಟ್ರಬಲ್ ಬಂದಿಲ್ಲ, ಇದನ್ನು ಹೊಡೆದು ಹಾಕಿ ಇದನ್ನು ಮುಗಿಸ್ಕೊಟ್ರೆ ನಮ್ಮಟ್ಟು ಖುಷಿ ಪಡೋರು ಯಾರು ಇಲ್ಲ ಹಾಗೆ ಅಂತಕ್ಕಂಥದ್ದನ್ನು ಹೇಳಿ, ಇನ್ನ ನಮಗೆ ಘಟಪ್ರಭಾ ಬಲದಂಡೆ, ಎಡದಂಡೆ, ಕೃಷ್ಣಾ ನದಿ ದಂಡೆ ಏನು ಲಿಫ್ಟ್ ಇರಿಗೇಷನ್ಗಳ ನಾವು ಮುಳುಗಡೆಯಾಗಿ ತೊಂದರೆಯಲ್ಲಿ ಇರ್ತಕ್ಕಂಥ ಸಹಾಯ ಮಾಡ್ತಕ್ಕಂಥದ್ದನ್ನೇ ಏತ ನೀರಾವರಿ. ನಾನು ಒಂದೊಂದನ್ನೇ ಬರ್ಕೊಂಡು ಬಂದಿದ್ದೀನಿ. ಅದು ಹೇಳೋದು ನನಗೂ ಕಾಯಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅವರು ಬೇಗ ಡೆಲ್ಲಿಗೆ ಹೋಗೋದು ಇರೋದ್ರಿಂದ ನಾನು ಅದನ್ನು ಒಂದೊಂದಾಗಿ ಹೇಳಾದ್ರೆ ತಾವು ಈ ಮುಳುಗಡೆ ಜನಾಂಗಕ್ಕೆ ಏತ ನೀರಾವರಿ ಮಾಡೋದ್ರ ಮೂಲಕ ಇಲ್ಲಿ ನೆಲ ಕಳ್ಕೊಂಡು ಇಲ್ಲಿ ಹಸಿರು ಕಾಣುವಂತ ಆಗಿದೆ ಅಂತಕ್ಕಂಥದ್ದನ್ನ ತಾವು ಮಾಡಬೇಕು ಹಾಗಂತೇಳಿ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ತಾವು ಯಾವ ರೀತಿ ನೀವು ಯೋಚನೆ ಮಾಡ್ತಿರೋ, ಬಾಂಡ್ ತರ್ತಿರೋ, ಮತ್ತೊಂದು ತರ್ತಿರೋ, ಅದು ನಿಮ್ಗೆ ಯಾಕಂದ್ರೆ ನೀವು ಬಹಳ ಯಾವ್ಯಾವ ಟ್ರಬಲ್ ಬಂದಾಗೆಲ್ಲ ನೀವು ಎದ್ದು ನಿಂತು ಸಹಾಯ ಮಾಡ್ತಕ್ಕಂಥದ್ದು ನಡೆಸಿಕೊಂಡು ಬಂದಂತ ಶಕ್ತಿ ನಿಮಗಿದೆ. ಆ ಶಕ್ತಿ ಮೂಲಕ ಏತ ನೀರಾವರಿಯ ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಗಿದ್ರಂತ ತಾವು ಪ್ರಯತ್ನದ ಜೊತೆಗೆ ನಮ್ಗೆ ಯಶಸ್ಸು ಮಾಡಿ ಕೊಡಬೇಕು ಹಾಗಂತೇಳಿ ವಿನಂತಿ ಮಾಡಿಕೊಂಡು ನಾನು ಈ ಸಂಸ್ಥೆ 1940ರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆ ಹಲವಾರು ಜನರಿಗೆ ಸಹಾಯ ಮಾಡತಕ್ಕಂಥದ್ದಾಗಿದೆ. ಸಹಕಾರದಲ್ಲಿರ್ತಕ್ಕಂಥ ಸಕ್ಕರೆ ಫ್ಯಾಕ್ಟರಿಗಳಾಗಲಿ ಬ್ಯಾಂಕ್ಗಳಾಗಲಿ ಉಳಿಬೇಕು. ಅವು ಉಳಿದಿರ್ತಾನೆ ನಾವು ಇನ್ನೊಬ್ಬರ ಜೊತೆ ಪೈಪೋಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕಾಶಿರಂಗದಲ್ಲಿರ್ತಕ್ಕಂಥ ಶುಗರ್ ಫ್ಯಾಕ್ಟರಿಗಳಿಗೆ ಪೈಪೋಟಿ ಮಾಡಬೇಕಾದ್ರೆ ನಮ್ಮ ಸಹಕಾರಿ ಸಂಸ್ಥೆಯ ಶುಗರ್ ಫ್ಯಾಕ್ಟರಿಗಳು ಬೇಕಾಗ್ತವೆ. ಒಮ್ಮೊಮ್ಮೆ ರೇಖೆಲ್ಲರೂ ಒಂದಾದಾಗ ನಮ್ಮ ಸಹಕಾರಿ ದುರಿದ್ರು ಹೆಚ್ಚಿಗೆ ಕೊಟ್ಟು ಒಮ್ಮೊಮ್ಮೆ ಲಾಸ್ ಆಗಿರುತ್ತೆ. ಕಾರಣಾಂತರದಿಂದ ಸಹಕಾರಿ ಸಂಸ್ಥೆ
ಬರೀ ಆಡಳಿತ ಮಂಡಳಿಯಿಂದ ಆಗಿದೆ ಅಂತಕ್ಕಂಥ ಭಾವನೆ ಬರೋದು ಸರಿಯಾದಲ್ಲ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸಿ ತಾವುಗಳು ಎಲ್ಲ ದೃಷ್ಟಿಯಿಂದ ಬಲ್ಲವರಿದ್ದೀರಿ, ಸಹಾಯ ಮಾಡಿ ಅಂತಕ್ಕಂಥ ವಿನಯಪೂರ್ವಕ ವಿನಂತಿ ಮಾಡ್ಕೊಂಡು ನನ್ನ ಮಾತುಗಳನ್ನು